ಹಲೋ, ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಬೆಳಗ್ಗೆ 5:15ಗೆ ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋ ಇದು. ಮಳೆಗಾಲ ಶುರುವಾಗಿದೆ, ಹಾಗೆ ಕಂಟಿನ್ಯೂಸ್ ಮಳೆ ಬರ್ತಾನೆ ಇರ್ತಿದೆ. ಇವತ್ತಿನ ವಿಡಿಯೋದಲ್ಲಿ ನೀವು ನನ್ನದೊಂದು ರುಟೀನ್, ಅದು ಬೆಳಗ್ಗೆ 5:30ಯಿಂದ ಒಂದು 10:30 11 ಗಂಟೆಯವರೆಗೆ ಹೇಗಿರ್ತದೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಿ. ನನಗೆ ಬೆಳಗ್ಗೆ ಇಷ್ಟೊಂದು ಬೇಗ ಏಳಬೇಕು ಅಂತ ನಿಜವಾಗಿಯೂ ಇಲ್ಲ, ಯಾಕಂದ್ರೆ ಆರಾಮಾಗಿ ಎದ್ರೆ ಕೂಡ ಆಗತ್ತೆ. ಆರುಷ್ಗೆ 8:30ಗೆ ಸ್ಕೂಲಿಗೆ ಹೋದ್ರೆ ಸಾಲ್ತದೆ. ಆದ್ರೆ ನಾನು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಎಲ್ಲ ಮಾಡಿ ಒಂದು 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಇಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ದಟ್ ಅದಾದ್ಮೇಲೆ ಆರುಷ್ ಹೇಳ್ತಾನೆ, ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಹೇಳಿ. ನಾನು 5:30ಗೆ ಹೇಳ್ತೇನೆ ಅಂದ್ರೆ 5:30ಗೆ ಬೆಡ್ಡಿಂದ ಹೇಳೋದಿಲ್ಲ. ಅಲಾರ್ಮ್ ಇಟ್ರುನುವೆ ಮತ್ತೆ ಅಲಾರ್ಮ್ ಆಫ್ ಮಾಡಿ ಒಂದು 5 ನಿಮಿಷ ಬೆಡ್ಡಲ್ಲೇ ರೆಸ್ಟ್ ಮಾಡ್ತೇನೆ. ಯಾಕಂದ್ರೆ ನನಗೆ ಮೈಗ್ರೇನ್ ಇರೋದ್ರಿಂದ ನಾನು ಸಡನ್ ಆಗಿ ಎದ್ರೆ ಕೂಡ ಕೆಲವೊಂದ್ಸಲ ತಲೆನೋವು ಬರ್ತದೆ. ನಿಮ್ಮಲ್ಲಿ ಅಥವಾ ನಿಮ್ಗೆ ಗೊತ್ತಿರೋರಿಗೆ ಯಾರಿಗಾದ್ರೂ ಮೈಗ್ರೇನ್ ಇದ್ರೆ ಅವರು ಈ ಒಂದು ಟಿಪ್ ಅನ್ನ ಫಾಲೋ ಮಾಡ್ಲಿ, ಅವರಿಗೆ ಕೂಡ ಚೇಂಜಸ್ ಕಾಣಬಹುದು. ಅಂದ್ರೆ ನಾವು ಸಡನ್ ಆಗಿ ಏಳ್ಬಾರ್ದು ನಿದ್ದೆಯಿಂದ. ಬೆಳಗಿನ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾನೆ. ಸಿಂಪಲ್ ಆದಂತಹ ತಿಂಡಿ ಇವತ್ತು, ಬಟ್ ಹೆಲ್ದಿ ಒನ್. ಏನಂದ್ರೆ ಹುರುಳಿ ಕಾಳಿನ ಉಸ್ಲಿ. ಇದನ್ನ 6ರಿಂದ 8 ಗಂಟೆ ನೆನೆಸಿಟ್ಕೊಳ್ಬೇಕು. ನಾನು ನಿನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದನ್ನ ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಒಂದು ಕುಕ್ಕರಿಗೆ ನಾವು ಹಾಕೊಳ್ಬೇಕು. ಮತ್ತೆ ಸ್ವಲ್ಪ ನೀರ್ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ಒಂದು ವಿಸಿಲ್ ಕೂಡ ಸಾಲ್ತದೆ. ನಮ್ಗೆ ಈ ಹುರುಳಿಕಾಳು ಬೇಯಿಸಿದಂತಹ ನೀರಲ್ಲಿ ಸಾರು ಕೂಡ ಮಾಡ್ಲಿಕ್ಕಾಗ್ತದೆ. ಹಾಗೆ ಮಾಡುವಂತಹ ಪ್ಲಾನ್ ಇದ್ರೆ ನಾವು ಸ್ವಲ್ಪ ಜಾಸ್ತಿ ನೀರ್ ಹಾಕೊಳ್ಬೇಕು. ನನ್ಗೇನ್ ಇವತ್ತಂತದ್ದು ಪ್ಲಾನ್ ಇಲ್ಲ, ಸೊ ಸ್ವಲ್ಪನೇ ನೀರ್ ಹಾಕಿ ಅದನ್ನ ಬೇಯೋದಕ್ಕೆ ಇಟ್ಟೆ. ಹಾಗೆ ಏನಾದ್ರೂ ಪಾತ್ರೆ ಎಲ್ಲ ತೊಳೆಯೋದಿದ್ರೆ ಅಲ್ಲೇ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ. ಸೊ ದಟ್ ಕೊನೆಗೆ ಕಿಚನ್ ಕ್ಲೀನ್ ಮಾಡೋದು ಸುಲಭ ಆಗುತ್ತೆ. ಇವತ್ತು ಆರುಷ್ಗೆ ಟಿಫಿನಿಗೆ ಪಪ್ಪಾಯ ಕೊಡ್ತೇನೆ. ಅದ್ರದ್ದು ಸಿಪ್ಪೆಯನ್ನ ಇವಾಗ್ಲೇ ಟೈಮ್ ಇದೆ, ಅದಕ್ಕೋಸ್ಕರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ. ಇವಾಗ ಆಪಲ್, ಆರೆಂಜ್ ಅಥವಾ ಗಾವಾ ಅದೆಲ್ಲ ಸುಲಭ ಆಗುತ್ತೆ ನಮ್ಗೆ ಕಟ್ ಮಾಡಿ ಕೊಡೋದಕ್ಕೆ. ಪಪ್ಪಾಯ ಆಗಿರಬಹುದು, ಮಸ್ಕ್ ಮೆಲನ್, ಅದರದೆಲ್ಲ ಸಿಪ್ಪೆ ತೆಗಿಬೇಕು, ಸೀಡ್ ತೆಗಿಬೇಕು, ಸ್ವಲ್ಪ ಕಷ್ಟ ಆಗ್ತದಲ್ವಾ. ಅಂತದ್ದೇನಾದ್ರೂ ಫ್ರೂಟ್ಸ್ ಕೊಡೋದಿದ್ರೆ ನಾನು ಬೆಳಗ್ಗೆನೆ ಬೇಗ ಎದ್ದಾಗ ಯಾವಾಗಾದ್ರೂ ಟೈಮ್ ಇದ್ರೆ ಸೆಟ್ ಮಾಡಿ ಇಟ್ಕೊಂಡಿರ್ತೇನೆ. ಹೀಗೆ ಸ್ಲೈಸಸ್ ಮಾಡಿ ಇಟ್ರೆ ಮತ್ತೆ ಎಷ್ಟು ಬೇಕೋ ಅಷ್ಟು ಟಿಫಿನಿಗೆ ಹಾಕಿ ಕೊಡ್ಲಿಕ್ಕೆ ಆಗತ್ತೆ. ಮತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಟಂತಹ ವಸ್ತುಗಳು ಏನಾದ್ರೂ ಇದ್ರೆ ಅದನ್ನ ತೆಗ್ದಿರ್ತೇನೆ. ಅದು ಬೆಳಗ್ಗಿನ ಅಡುಗೆಗೆ ಅಥವಾ ಮಧ್ಯಾಹ್ನದ ಅಡುಗೆಗೆ. ಇಲ್ಲಿ ಇದು ಹುರುಳಿಕಾಳು ಕುಕ್ ಆಗಿದೆ, ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ತೆಂಗಿನಕಾಯಿ, ಉದ್ದಿನ ಬೇಳೆ, ಸಾಸಿವೆ, ಕೆಂಪು ಮೆಣಸು ಮತ್ತೆ ಇದ್ರೆ ಕರಿ ಲೀವ್ಸ್ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು. ಬೇಕಾದ್ರೆ ಕಡಲೆಬೇಳೆ, ಜೀರಿಗೆ ಅದು ಕೂಡ ಹಾಕೊಳ್ಬಹುದು. ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕೊಳ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕು ಅಂತ ಇದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು. ನಮ್ದು ಖಾರ ಲಿಮಿಟೆಡ್ ಆಗಿರುತ್ತೆ, ಯಾಕಂದ್ರೆ ಆರುಷ್ ಕೂಡ ಅದನ್ನ ತಿನ್ಬೇಕಲ್ವಾ, ಅದಕ್ಕೋಸ್ಕರ. ಮತ್ತೆ ಸ್ವಲ್ಪ ಆನಿಯನ್ ಹಾಕಿ ಅದನ್ನ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಕುಕ್ ಆಗಿರುವಂತಹ ಹುರುಳಿಕಾಳನ್ನ ಹಾಕೊಳ್ತಾ ಇದ್ದೇನೆ. ಹುರುಳಿಕಾಳಿದ್ ಸಾರು ಮಾಡೋದಾದ್ರೆ ಇದ್ರದ್ದು ಸಾರು ಅಥವಾ ನೀರೇನ್ ಇರ್ತದೆ, ಆ ಹುರುಳಿಕಾಳನ್ನ ಬೇಯಿಸಿರುವಂತಹ ನೀರು, ಅದನ್ನ ತೆಗೆದು ನಾವು ಮಾಡ್ಲಿಕ್ಕಾಗತ್ತೆ. ಇವಾಗ ಈ ಹುರುಳಿಕಾಳಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತೆ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಹುರುಳಿಕಾಳಿನ ಉಸ್ಲಿ ರೆಡಿ ಆಗ್ತದೆ. ತುಂಬಾ ಹೆಲ್ದಿ ಇದು. ಮಕ್ಕಳಿಗೆ ಆಗಿರಬಹುದು, ನಮ್ಗಾಗಿರ್ಬಹುದು, ತುಂಬಾ ಹೆಲ್ದಿ. ಸ್ಕೂಲ್ ಹೋಗುವ ಮಕ್ಕಳಿಗೆ ಯಾವಾಗ್ಲೂ ಅಕ್ಕಿ ಅನ್ನ ಕೊಡೋದಕ್ಕಿಂತ ಈ ತರ ಕಾಳುಗಳನ್ನ ಕೂಡ ಕೊಟ್ರೆ ತುಂಬಾ ಒಳ್ಳೇದು. ಸಿಂಪಲ್ ಆದಂತಹ ತಿಂಡಿ ಬೇಗನೆ ಆಯ್ತು. ಇನ್ನು ಆರುಷಿದ ಸ್ಕೂಲ್ ಸ್ನಾಕ್ಸ್ ಬಾಕ್ಸ್ ರೆಡಿ ಮಾಡ್ಲಿಕ್ಕೆ ಒಂದು ಜ್ಯೂಸ್ ಮಾಡುವ ಅಂತ ಹೇಳಿ, ನೆಲ್ಲಿಕಾಯಿ ಜ್ಯೂಸ್ ಅನ್ನ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ. ನೆಲ್ಲಿಕಾಯಿ ಮತ್ತೆ ಸ್ವಲ್ಪ ಬೇಕಾದ್ರೆ ಉಪ್ಪು ಮತ್ತೆ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಚಿಯಾ ಸೀಡ್ಸ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ನಾನೊಂದು 15ರಿಂದ 20 ನಿಮಿಷ ಬಿಟ್ರೆ ಅದು ಚೆನ್ನಾಗಿ ಬಿಡುತ್ತೆ. ಅದ್ರದ್ದು ಟೇಸ್ಟ್ ಬಿಡುತ್ತೆ ಅಲ್ವಾ ನೆಲ್ಲಿಕಾಯಿ. ಸೊ ಚೆನ್ನಾಗಾಗತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಬೇಕು ಅಂತ ಇದ್ರೆ ನಾವು ನೆಲ್ಲಿಕಾಯಿಯನ್ನ ಜಜ್ಜಿ ಕೂಡ ಹಾಕಬಹುದು. ಅಂದ್ರೆ ಅವಾಗ ಫ್ಲೇವರ್ ಇನ್ನು ಬೇಗ ಬಿಡ್ತದೆ. ನಾನಿಲ್ಲಿ ಒಂದು ನೆಲ್ಲಿಕಾಯಿ ಫುಲ್ ಹಾಕಿದ್ದೇನೆ, ಸೊ ದಟ್ ಅವನಿಗೆ ಅದೆಷ್ಟು ಅಷ್ಟು 150 ml ನೀರಿಗೆ ಬೇಕಾಗುವಷ್ಟು ಅದು ಫ್ಲೇವರ್ ಅನ್ನ ಕೊಡ್ತದೆ. ನಾವು ಇದಕ್ಕೆ ಶುಗರಿನ ಬದಲಿಗೆ ಹನಿ ಅಥವಾ ಡೇಟ್ಸ್ ಏನಾದ್ರೂ ಯೂಸ್ ಮಾಡಿದ್ರೆ ಒಳ್ಳೇದು. ಯಾವಾಗ್ಲೂ ಶುಗರ್ ಅಥವಾ ಬೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಈ ತರ ಜ್ಯೂಸಸ್ ಎಲ್ಲ ಮಾಡುವಾಗ ಎಲ್ಲಿ ನಮ್ಗೆ ಸಾಧ್ಯ ಇದೆ ಅಲ್ಲಿ ಹನಿ ಆಗಿರಬಹುದು ಅಥವಾ ಡೇಟ್ಸ್ ಇಂದ ಅದನ್ನ ರಿಪ್ಲೇಸ್ ಮಾಡ್ಬೇಕು. ಇವತ್ತು ಸಿಂಪಲ್ ಆದಂತಹ ತಿಂಡಿ ಹುರುಳಿಕಾಳು ಉಸ್ಲಿ ಮತ್ತೆ ಸ್ವಲ್ಪ ಮುಳ್ಳು ಸೌತೆಕಾಯಿಯನ್ನ ಕಟ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಕೆಲ್ಸ ಬೇಗ ಮುಗೀತು. ಅಡುಗೆ ಮಧ್ಯಾಹ್ನಕ್ಕೆ ಇವತ್ತು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈರುಳ್ಳಿ ಖಾಲಿ ಆಗಿತ್ತು, ಈರುಳ್ಳಿ ಮತ್ತೆ ತಂದು ಮಾಡ್ಬೇಕು ನಾನು ಮತ್ತೆ ಟೈಮ್ ಸಿಕ್ಕಾಗ ಅಡುಗೆ. ಸೊ ಇವತ್ತು ಬೆಳಗ್ಗೆ ಹೇಗಿದ್ರು ಟೈಮ್ ಇತ್ತಲ್ವಾ, ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡುವ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ನನ್ಗೆ ಗೊತ್ತು ಆರುಷ್ ಇನ್ನೇನೋ ಒಂದು 15-20 ನಿಮಿಷದಲ್ಲಿ ಹೇಳ್ತಾನೆ, ಆದ್ರೂ ಸಿಕ್ಕಿದಂತಹ ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳುವ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ನನ್ನ ಕೆಲಸ ಆದ್ಮೇಲೆ ಅವನು ಸ್ಕೂಲ್ ಬ್ಯಾಗ್ ಆಗಿರಬಹುದು ಅಥವಾ ಸ್ನಾಕ್ಸ್ ಬ್ಯಾಗ್ ಮತ್ತೆ ಯೂನಿಫಾರ್ಮ್ ಅದೆಲ್ಲವನ್ನ ರೆಡಿ ಮಾಡಿ ಇಡ್ತೇನೆ.
ಯೂನಿಫಾರ್ಮಿಗೆ ನಾನು ಪ್ರೀವಿಯಸ್ ಡೇನೆ ಐರನ್ ಎಲ್ಲ ಮಾಡಿ ಇಟ್ಟಿರ್ತೇನೆ. ಅಂದ್ರೆ ಮಂಡೇ ಮತ್ತೆ ಟ್ಯೂಸ್ಡೇಗೆ ಸಂಡೇ ಮಾಡ್ತೇನೆ. ಮತ್ತೆ ಬುಧವಾರ ಬೇರೆ ಇರುತ್ತೆ ಬಟ್ಟೆ. ಮತ್ತೆ ಗುರುವಾರ ಮತ್ತೆ ಶುಕ್ರವಾರಕ್ಕೆ ಕೂಡ ನಾನು ಮುಂಚಿನ ದಿನನೇ ಎಲ್ಲ ಇಸ್ತ್ರಿ ಎಲ್ಲ ಮಾಡಿ ಇಟ್ಟಿರ್ತೇನೆ. ನಾವು ರೈನಿ ಸೀಸನ್ ಅಲ್ಲಿ ಇವಾಗ ಇರೋದ್ರಿಂದ ಈ ರೈನ್ ಕೋಟ್ ಕೂಡ ಕಂಪಲ್ಸರಿ, ಹಾಗೆ ಟೂ ವೀಲರ್ ಅಲ್ಲಿ ಹೋಗೋದ್ರಿಂದ ಹೆಲ್ಮೆಟ್ ಕೂಡ ಕಂಪಲ್ಸರಿ. ಇದೆಲ್ಲವನ್ನ ತಂದು ನಾನು ರೆಡಿ ಮಾಡಿ ಇಟ್ಟಿರ್ತೇನೆ. ಮತ್ತೆ ಏನಕ್ಕೂ ನನ್ಗೆ ಅರ್ಜೆಂಟ್ ಮಾಡೋದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಅಡ್ಗೆ ಕೆಲಸ ಆಯ್ತು, ಬೆಳಗಿನ ತಿಂಡಿಗೆ ಏನ್ ಬೇಕೋ ಅದೆಲ್ಲ ಆಯ್ತು. ಆರುಷಿದ್ದು ಸ್ನಾಕ್ಸ್ಗೆ ಕೂಡ ಎಲ್ಲ ರೆಡಿ ಇದೆ. ಒಂದು 2 ಮಿನಿಟ್ಸ್ ಅಲ್ಲಿ ಎಲ್ಲ ಪ್ಯಾಕ್ ಮಾಡಿ ಕೊಡ್ಲಿಕ್ಕಾಗತ್ತೆ. ಹೇಗಿದ್ರು ಟೈಮ್ ಇದೆ, ಟೈಮ್ ಅನ್ನ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೇನೆ. ಜಾಸ್ತಿ ಹೊತ್ತೇನೋ ಮಾಡೋದಿಲ್ಲ. ಇವತ್ತು ನನ್ಗೆ ಕಂಪಲ್ಸರಿ ಗೊತ್ತಿತ್ತು, ಏನಂದ್ರೆ ಜಾಸ್ತಿ ಹೊತ್ತು ಕೂಡ ನನ್ಗೆ ಸಿಗೋದಿಲ್ಲ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಅಂತ ಹೇಳಿ. ಇದು ರಾಂಗ್ ಟೈಮ್ ನಾನು ಚೂಸ್ ಮಾಡಿರೋದು. ಅದು ಕೂಡ ನಾನು 1 ತಿಂಗಳಾಯ್ತು ಅನ್ಸುತ್ತೆ ಆರುಷಿಗೆ ಸ್ಕೂಲ್ ಸ್ಟಾರ್ಟ್ ಆಗಿ. ಇದೇ ಫಸ್ಟ್ ಟೈಮ್ ಅವನು ಬೆಳಗ್ಗೆ ಏಳೋದಕ್ಕಿಂತ ಮೊದಲು ನಾನು ಎಕ್ಸರ್ಸೈಸ್ ಮಾಡೋದು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಎಕ್ಸರ್ಸೈಸ್ ಮಾಡ್ತಿರುವಾಗ ಆರುಷ್ ಎದ್ದು ಬಂದ. ನನಗೊಂದು 20-25 ನಿಮಿಷ ಸಿಕ್ಕಿತ್ತು ಅಷ್ಟೇ. ಎನಿವೆ, ಸುಮ್ನೆ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದು ಅಥವಾ ಹಾಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತು ಎಕ್ಸರ್ಸೈಸ್ ಮಾಡಿದೆ ಅನ್ನುವಂತಹ ಒಂದು ಖುಷಿ ಇದೆ. ಇಲ್ಲದಿದ್ರೆ ನಾರ್ಮಲ್ ಆಗಿ ಅವನು ಸ್ಕೂಲಿಗೆ ಹೋದ್ಮೇಲೆ, ಅಂದ್ರೆ ಅವನನ್ನ ನಾನು ಬಿಟ್ಟು ಬಂದ್ಮೇಲೆ ಮತ್ತೆ ಎಕ್ಸರ್ಸೈಸ್ ಮಾಡ್ತಿದ್ದೆ. ಇವತ್ತು ಫಸ್ಟಿಗೆ ಮಾಡಿದೆ. ಆರುಷ್ ಪ್ರೀವಿಯಸ್ ಡೇ ಏನಾದ್ರೂ ಒಂದು ಟಾಯ್ ಹಿಡ್ಕೊಂಡು ಮಲ್ಕೊಂಡಿದ್ರೆ ಅದನ್ನ ನಾವು ಅಲ್ಲೇ ಸೈಡ್ ಅಲ್ಲಿ ಇಟ್ಟಿರ್ತೇವೆ. ಬೆಳಗ್ಗೆ ಏಳುವಾಗ ಅದನ್ನ ಹಿಡ್ಕೊಂಡ್ ಬರ್ತಾನೆ. ಹೆಚ್ಚಾಗಿ ಒಂದು 90% ಹಾಗೆ ಇರ್ತದೆ ಅವನದು ರುಟೀನ್. ಮತ್ತೆ ಬೆಳಗ್ಗೆ ಎದ್ದಾಗ ಆರಾಮಾಗಿರ್ತಾನೆ, ಜಾಸ್ತಿ ಏನು ಕಿರಿಕಿರಿ ಮಾಡೋದಿಲ್ಲ. ಅವನು ಬೆಳಗ್ಗೆ ಎದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ, ನೀರ್ ಕುಡಿತಾನೆ, ವಾಶ್ರೂಮ್ಗೆ ಹೋಗ್ತಾನೆ. ಆ ಟೈಮಲ್ಲಿ ನಾನಿಲ್ಲಿ ಸ್ನಾಕ್ಸ್ ಅನ್ನ ಪ್ಯಾಕ್ ಮಾಡ್ತಾ ಇದ್ದೇನೆ. ಏನಂದ್ರೆ ಆವಾಗ್ಲೇ ನಾನು ಹಾಕಿಟ್ಟಿರುವಂತಹ ಈ ಗೂಸ್ಬೆರಿ ಜ್ಯೂಸ್ ಏನಿದೆ ಅದನ್ನ ಒಂದು ಬಾಟಲಿಗೆ ಹಾಕಿ ಕೊಡ್ತಾ ಇದ್ದೇನೆ. ಅದ್ರದ್ದು ನೆಲ್ಲಿಕಾಯಿ ಪೀಸನ್ನ ನಾನು ಹಾಕಿ ಕೊಡ್ಲಿಲ್ಲ, ಜಸ್ಟ್ ಅದ್ರದ್ದು ನೀರು ಮಾತ್ರ. ಹಾಗೆ ಯಾವಾಗ್ಲೂ ನಾವು ಅನ್ಕೊಳ್ತಾ ಇದ್ವಿ ಏನಂದ್ರೆ ಸ್ಟ್ರಾದ್ ಬಾಟಲ್ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಒಂದು ಬಾಟಲ್ ಅನ್ನ ನಾವು ಸರ್ಚ್ ಮಾಡಿ ತಗೊಂಡದ್ದು. ಇದು ಇವಾಗಲ್ಲ, ಸುಮಾರು ತಿಂಗಳುಗಳಾಯ್ತು ಅನ್ಸುತ್ತೆ ಇದನ್ನ ನಾವು ತಗೊಂಡು. ಬಟ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಸ್ಟ್ರಾ ಇದ್ರೆ ಅದನ್ನ ನಾವು ಕ್ಲೀನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ತದಲ್ವಾ, ಇಂಥದ್ದು ಬಾಟಲ್ ಒಳ್ಳೇದಾಗ್ತದೆ. ಮತ್ತೆ ಏನಂದ್ರೆ ನಾನು ಅವನಿಗೆ ನೀರನ್ನ ಸ್ವಲ್ಪ ಬಿಸಿ ಮಾಡಿ ಕೊಟ್ಟಿರ್ತೇನೆ. ತುಂಬಾ ತಣ್ಣಗೆ ಕೋಲ್ಡ್ ನೀರ್ ಕೊಡೋದಿಲ್ಲ. ನಾನು ಈ ಬಾಟಲ್ ಅಲ್ಲಿ ಎಷ್ಟು ಬಿಸಿ ನೀರ್ ಹಾಕಿರ್ತೇನೆ ಅದು ಸಂಜೆವರೆಗೆ ಕೂಡ ಹಾಗೆ ಇರ್ತದೆ. ಸೊ ಅಷ್ಟು ಸಾಲ್ತದೆ ಅವನಿಗೆ ನೀರು. ಅಂಡ್ ಸ್ನಾಕ್ಸ್ ಡಬ್ಬ ಪ್ಯಾಕ್ ಮಾಡ್ತಾ ಇದ್ದೇನೆ. ಅವಾಗ್ಲೇ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಟಿರುವಂತಹ ಪಪ್ಪಾಯವನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಹಾಕಿದೆ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಕೂಡ ಹಾಕಿದೆ. ಇದು 10:30 ಟೈಮ್ ಅಲ್ಲಿ ತಿನ್ಲಿಕ್ಕೆ ಇರ್ತದೆ ಅವನಿಗೆ. ಬೆಳಗ್ಗೆ ಆರಾಮಾಗಿ ಬೆಳಗಿನ ತಿಂಡಿಯನ್ನ ತಿಂದಿರ್ತಾನೆ. ಹಾಗೆ ಅವನಿಗೆ ಸ್ವಲ್ಪ ಸಾಧಾರಣವಾಗಿ ಇಷ್ಟು ಕ್ವಾಂಟಿಟಿ ಸಾಕಾಗ್ತದೆ. ಫ್ರೂಟ್ಸೇ ಹೆಚ್ಚಾಗಿ ಕೊಡೋದು ನಾನು ಸ್ನಾಕ್ಸ್ಗೆ. ಹಾಗೆ ಅವನ ಸ್ನಾಕ್ಸ್ ಬ್ಯಾಗ್ ಅನ್ನ ಅಲ್ಲಿಗೆ ಪ್ಯಾಕ್ ಮಾಡಿ ಇಟ್ಟೆ. ಇನ್ನು ಆರುಷಿದ್ದು ಬ್ರಷಿಂಗ್ ಟೈಮ್. ಬ್ರಷ್ ಅವನದು ಮೂಡ್ ಚೆನ್ನಾಗಿದ್ರೆ ಅವನೇ ಮಾಡ್ಕೊಳ್ತಾನೆ, ಇಲ್ಲದಿದ್ರೆ ನಾವು ಮಾಡಿಸ್ಬೇಕಾಗ್ತದೆ. ಬ್ರಷ್ ನಾನು ಯಾವ್ದಾದ್ರು ಯೂಸ್ ಮಾಡ್ತೇನೆ, ಅದು ಇದು ಅಂತ ಅಲ್ಲ. ಪೇಸ್ಟ್ ಮಾತ್ರ ಚಿಕ್ಕ ಅವ್ರದ್ದೇ ಯೂಸ್ ಮಾಡೋದು. ಚಿಕ್ಕ ವಯಸ್ಸಿಂದ ಕೂಡ ಅದನ್ನೇ ಯೂಸ್ ಮಾಡೋದು. ಬೇರೆ ಬೇರೆ ಫ್ಲೇವರ್ ಅನ್ನ ಟ್ರೈ ಮಾಡ್ತಾ ಇರ್ತೇವೆ. ಒಂದು ಫ್ಲೇವರ್ ಖಾಲಿ ಆದ್ರೆ ಮತ್ತೆ ಬೇರೆ ಫ್ಲೇವರ್ ಅನ್ನ ಪರ್ಚೇಸ್ ಮಾಡ್ತೇವೆ. ಇವಾಗ ಇದ್ದಂತಹ ಸ್ಟ್ರಾಬೆರಿ ಫ್ಲೇವರ್ ಖಾಲಿ ಆಗಿತ್ತು. ಮತ್ತೆ ನಾವು ನೆಕ್ಸ್ಟ್ ಪರ್ಚೇಸ್ ಮಾಡಿರೋದು ಮಿಕ್ಸ್ಡ್ ಫ್ರೂಟ್ ಒನ್. ಮತ್ತೆ ಒಂದು ಸ್ನಾನ ಎಲ್ಲ ಆಗಿ ತಿಂಡಿಯ ಟೈಮ್. ತಿಂಡಿ ನಾವೇನ್ ತಿಂತೇವೆ ಅದನ್ನೇ ಕೊಡೋದು ಅವನಿಗೆ ಕೂಡ. ಬೇರೆ ಏನು ಸಪರೇಟ್ ಆಗಿ ಬ್ರೆಡ್ ಮಾಡಿ ಕೊಡೋದು, ಬ್ರೆಡ್ ಜಾಮ್ ಹಾಕಿ ಕೊಡೋದು, ಅಥವಾ ಒಂದು ಗ್ಲಾಸ್ ಮಿಲ್ಕ್ಗೆ ಯಾವ್ದೋ ಒಂದು ಹೆಲ್ತ್ ಮಿಕ್ಸ್ ಒಂದು ಹಾಕೋದು ಅಂತದ್ದೆಲ್ಲ ಏನು ಮಾಡೋದಿಲ್ಲ. ಇವತ್ತು ಹುಳಿಕಾಳು ಉಸ್ಲಿ ಮತ್ತೆ ಈ ಕುಕುಂಬರ್ ಹಾಗೆ ಎಳ್ನೀರಿತ್ತು. ಅದ್ರದ್ದು ಗಂಜಿ ಸ್ವಲ್ಪ ಗಟ್ಟಿಯಾಗಿರ್ತದಲ್ವಾ, ಅವನಿಗೆ ಅದೆಲ್ಲ ಇಷ್ಟ ಆಗುತ್ತೆ. ಸೊ ಅದನ್ನ ಕೂಡ ಸ್ವಲ್ಪ ಕೊಟ್ಟೆ. ಈ ಹಾರ್ಸ್ ಗ್ರಾಮ್ ಹುಳಿಕಾಳು ಏನಿದೆ ಅದ್ರ ಜೊತೆಗೆ ತೆಂಗಿನಕಾಯಿ ಹಾಕಿದ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ಸೊ ಮಿಕ್ಸ್ ಮಾಡಿ ತಿನ್ಲಿ ಅಂತ. ಧೀರಜಾಯಿ ಬರ್ಬೇಕೇನೊಂದಿತ್ತು ಶಾಲೆ. ಕರೆಂಟ್ ನಾಟಕ ಇಂಚೆ ಬಲ್ಪು ಟಿವಿ ಬರ್ಬೇರು ಅಷ್ಟೇ ಕಲರ್ ಡ್ರೆಸ್ಸಿಂಗ್ ಏನ್ ಇಂಚೆ ಬಲ್ಪು
ಬಲ್ಪುನು ಕಕ್ಕೆದಲಕ್ಕ ಆರು ಟೈಮ್ ಅಣ್ಣ ಇದು ಅಂಕಿತ ಹಂಗೆ ಕಾದು 3 ಮಿನಿಟ್ ಬೊಬ್ಬನೆ ಬೇಗ. ಬೆಳಗ್ಗೆಯಿಂದ ಮೂಡ್ ಎಷ್ಟು ಚೆನ್ನಾಗಿತ್ತಲ್ವಾ? ಆದ್ರೆ ಇವಾಗ ನೋಡಿ, ಇನ್ನೊಂದು 4 ನಿಮಿಷದಲ್ಲಿ ನಾವು ಹೊರಡ್ಬೇಕು. ಆವಾಗ ಈ ತರದ್ದೊಂದು ಡ್ರಾಮಾ ಶುರುವಾಗಿದೆ. ನಾನು ಯಾವಾಗ ವಿಡಿಯೋ ಮಾಡ್ತೇನೆ ಆ ದಿನ 90% ಈ ತರದ್ದೊಂದು ಡ್ರಾಮಾ ಇದ್ದೇ ಇರ್ತದೆ. ಆದ್ರೆ ಆ ಒಂದು ಡ್ರಾಮಾ ಏನ್ ನೀವು ನೋಡ್ತೀರಿ ಅದು ಆಕ್ಚುಲ್ ಅಲ್ಲ, ರಿಯಲ್ ಅಲ್ಲ. ಯಾಕಂದ್ರೆ ಅವ್ನ್ ಸ್ಕೂಲಲ್ಲಿ ತುಂಬಾ ಎಂಜಾಯ್ ಮಾಡ್ತಾನೆ. ಟೀಚರ್ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಬೆಳಗ್ಗೆ ಹೋಗುವಾಗ, ಬೆಳಗ್ಗೆ ಏಳುವಾಗ ಶುರುವಾಗ್ತದೆ, ಯಾವಾಗ ಹೋಗೋದು ಸ್ಕೂಲಿಗೆ ಆ ತರ ಇರ್ತದೆ ಅವನದು ಮೂಡ್. ಸಂಜೆ ಬಂದು ಕೂಡ ಅಷ್ಟೇ, ಅಷ್ಟು ಎಂಜಾಯ್ ಮಾಡಿದೆ, ಇಷ್ಟು ಎಂಜಾಯ್ ಮಾಡಿದೆ ಅಂತ ಹೇಳ್ತಾನೆ. ಆದ್ರೆ ಈ ಪ್ರೀವಿಯಸ್ ಒಂದ್ 2-3 ನಿಮಿಷ ನೀವು ನೋಡಿದಂತಹ ಕ್ಲಿಪ್ ಏನಂದ್ರೆ, ಅವನು ಕ್ಲಾಸ್ ಮೇಟ್ಸ್ ಅಲ್ಲಿ ಯಾರಾದ್ರೂ ಆತರ ಮಾಡೋರ್ ಇರ್ತಾರಲ್ವಾ, ಅವರನ್ನ ನೋಡ್ಕೊಂಡ್ ಬಂದು ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ಪ್ರಯೋಗ ಮಾಡ್ತಾನೆ. ನನಗೆ ಅದನ್ನ ನೋಡಿ ನಗುನೇ ಜಾಸ್ತಿ. ನಮ್ಗೆ ಎಲ್ಲರಿಗೂ ಮನೆಯಲ್ಲಿ ಆ ಡ್ರಾಮಾ ನೋಡಿ ನಗುವೇ ಜಾಸ್ತಿ ಬರ್ತದೆ. ಯಾಕಂದ್ರೆ ಅವನನ್ನ ಸಮಾಧಾನ ಮಾಡಿದ್ರೆ ಕೂಡ ಅದು ಸಮಾಧಾನ ಆಗುವಂತದ್ದಲ್ಲ. ಆದ್ರೂ ಹೇಗೂ ಅಡ್ಜಸ್ಟ್ ಮಾಡಿ ಅವನನ್ನ ಕನ್ವಿನ್ಸ್ ಮಾಡಿ ಮತ್ತೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವನನ್ನ ಬಿಟ್ಟು ಮತ್ತೆ ನಾನ್ ಮನೆಗ್ ಬಂದು ಹೀಗೆ ಒಂದ್ ಸ್ವಲ್ಪ ಅಲ್ಲಿ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ. ಸ್ಕೂಲಿಗೆ ಹೋದ್ಮೇಲೆ ಅವ್ನು ಅಳೋದು, ಕಿರ್ಚಾಡೋದು ಅದೇನು ಇರೋದಿಲ್ಲ. ಅಲ್ಲಿ ಎಂಟರ್ ಆದ ತಕ್ಷಣ, ಆಕ್ಚುಲಿ ಅಲ್ಲಿ ಅಲ್ಲ, ಇಲ್ಲಿ ಸ್ಕೂಟಿಯಲ್ಲಿ ಕುತ್ಕೊಂಡ ತಕ್ಷಣ ಅದು ನಾರ್ಮಲ್ ಆಗ್ಬಿಡುತ್ತೆ. ಮತ್ತೆ ಸ್ಕೂಲಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ ನಾವು ಸ್ಕೂಲಿಗೆ. ಮನೆಗ್ ಬಂದು ಹೀಗೆ ಹೂ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ. ಮಳೆಗಾಲ ಆಗಿರೋದ್ರಿಂದ ಹೂ ಗಿಡಗಳಿಗಿಂತ ಜಾಸ್ತಿ ಹುಲ್ಲೇ ಬೆಳ್ದಿರ್ತದೆ. ಅಂದ್ರೆ ಏನ್ ಬೇಡ ನೋಡಿ ಅದೇ ಬೆಳ್ದಿರ್ತದೆ. ಏನ್ ಮಾಡುವ ಹಾಗಿಲ್ಲ. ಇಲ್ಲಿ 24x7 ಜಾಸ್ತಿ ಮಳೆ ಬರೋದ್ರಿಂದ ಇಂಥದ್ದು ಈ ಎಕ್ಸ್ಟ್ರಾ ಗಿಡಗಳೆಲ್ಲ ಬೆಳೆಯೋದದು ಕಾಮನ್. ಎಷ್ಟು ತೆಗ್ದ್ರುನುವೆ ಮತ್ತೆ ಮತ್ತೆ ಬರ್ತದೆ. ಇಡೀ ದಿನ ಅದ್ರದ್ದು ಹಿಂದೆ ಕೆಲಸ ಮಾಡುವಷ್ಟು ಟೈಮ್ ಕೂಡ ಇರೋದಿಲ್ಲ. ಇದು ಒಂದು ಕರಿಬೇವಿನ ಎಲೆಯ ಗಿಡ. ಇದು ಉಡುಪಿಯಿಂದ ಅಮ್ಮ ಕಳ್ಸಿದ್ದು. ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಶಿಫ್ಟ್ ಆಗುವ ಟೈಮ್ ಅಲ್ಲಿ ನನ್ಗೆ ಬೇರೆ ಜಾಗ ಸಿಗ್ಲಿಲ್ಲ ಅಂತ ಹೇಳಿ ಅಲ್ಲಿ ನೆಟ್ಟಿದ್ದೆ. ಅದನ್ನ ಇನ್ನು ಚೇಂಜ್ ಮಾಡ್ಬೇಕು. ಹಾಗೆ ಸ್ವಲ್ಪ ತರಕಾರಿದ್ದು ಬೀಜ ಎಲ್ಲ ಬಿತ್ತಿದ್ದೆ. ಎಷ್ಟು ಚೆನ್ನಾಗಿ ಬರ್ತದೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಮಳೆ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಅದು ಇನ್ನು ಜಾಸ್ತಿ ದಿನ ಉಳಿಯುವ ಹಾಗೆ ಕಾಣೋದಿಲ್ಲ. ನೋಡ್ಬೇಕು ಹೇಗಾಗ್ತದೆ ಏನು ಅಂತ ಹೇಳಿ. ನಾನು ಬೆಳಗ್ಗೆನೆ ಹೇಳಿದ್ದೆ ಅಲ್ವಾ, ಈರುಳ್ಳಿ ಇರ್ಲಿಲ್ಲ, ಖಾಲಿ ಆಗಿದೆ ಅಂತ ಹೇಳಿ. ಆರುಷ್ನನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬರುವಾಗ ನಾನು ಈರುಳ್ಳಿಯನ್ನ ತಗೊಂಡ್ ಬಂದೆ. ಅಲ್ಲೇ ಒಂದು ಹತ್ರದಲ್ಲಿ ಚಿಕ್ಕ ಅಂಗಡಿ ಇದೆ. ನನ್ಗೆ ತೆಗಿಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ತುಂಬಾ ಮಳೆ ಬರ್ತಾ ಇತ್ತು, ಒಳಗ್ ಹೋಗ್ಲಿಲ್ಲ. ಅಂಗಡಿಯ ಹೊರಗಡೆನೆ ನಿಂತು ಒಂದ್ ಅರ್ಧ ಕೆಜಿ ಈರುಳ್ಳಿ ಕೊಡಿ ಅಂತ ಕೇಳಿದ್ರೆ ಒಂದದ್ರಲ್ಲಿ ಹಾಳಾದದ್ದು ಕೊಟ್ಟಿದ್ದಾರೆ. ಮತ್ತೆ ನಾನು ಬೆಳಗ್ಗೆ ತಿಂಡಿ ಎಲ್ಲ ಜಾಸ್ತಿ ತಿಂದಿರೋದಿಲ್ಲ. ಅರ್ಜೆಂಟ್ ಅಲ್ಲಿ ಟೈಮ್ ಕೂಡ ಇರೋದಿಲ್ಲ ನನಗೆ ತಿಂಡಿ ಜಾಸ್ತಿ ತಿನ್ನೋದಕ್ಕೆ. ಸೊ ಇವಾಗ ನಾನು ಒಂದ್ ಸ್ವಲ್ಪ ಹಾಲು, ಡ್ರೈ ಫ್ರೂಟ್ಸ್ ಮತ್ತೆ ಒಂದು ಬಾಯಿಲ್ಡ್ ಎಗ್ ಅನ್ನ ತಿಂತಾ ಇದ್ದೇನೆ. ಬೆಳಗ್ಗೆನೆ ಈ ಡಬ್ಬ ತೆಗ್ದಿಟ್ಟದ್ದು ನೀವು ನೋಡಿರಬಹುದು. ಮೀನನ್ನ ನಿನ್ನೆನೆ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇವತ್ತದನ್ನು ಮಾಡ್ಬೇಕು, ಕರಿ ಮಾಡ್ಬೇಕು. ಬೆಳಗ್ಗೆ ಫ್ರೀಜರ್ ಅಲ್ಲಿ ಇತ್ತದು, ಅದನ್ನ ಹೊರಗಡೆ ತೆಗ್ದಿಟ್ಟಿದ್ದೇನೆ. ಇವಾಗ ನಾರ್ಮಲ್ ಟೆಂಪರೇಚರ್ಗೆ ಬಂದಿದೆ. ಮಧ್ಯಾಹ್ನಕ್ಕೆ ಅನ್ನ ಮಾಡ್ತಾ ಇದ್ದೇನೆ. ಹೇಗಿದ್ರು ಬೆಳಗ್ಗೆ ನಾವು ಅನ್ನ ಅಂದ್ರೆ ರೈಸ್ ಏನು ಯೂಸ್ ಮಾಡ್ಲಿಲ್ಲ, ಹುರುಳಿಕಾಳಲ್ವಾ, ಸೊ ಆರಾಮಾಗಿ ಮಧ್ಯಾಹ್ನ ಅನ್ನ ತಿನ್ಬಹುದು. ನಾವು ತಿನ್ನೋದು ಇದೆ ಬ್ರೌನ್ ರೈಸ್ ಅಥವಾ ರೆಡ್ ಬಾಯ್ಲ್ಡ್ ಏನ್ ಹೇಳ್ತೇವೆ ಅದು. ಅದನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನ್ಸಿಟ್ರೆ ಒಳ್ಳೇದಾಗ್ತದೆ, ಚೆನ್ನಾಗಿ ಇರ್ತದೆ. ಅಂದ್ರೆ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಹೆಚ್ಚುತ್ತದೆ ಅಂತ ಹೇಳ್ತಾರಲ್ವಾ. ಸೊ ನೀರಲ್ಲಿ ನೆನ್ಸಿಟ್ಟೆ ನಾನು ಅನ್ನ ಮಾಡೋದು. ಇವತ್ತು ಮೀನ್ ಸಾರ್ ಮಾಡ್ತೇನಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದಂತಹ ಒಂದು ರೆಸಿಪಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫಸ್ಟಿಗೆ ಫ್ರೈ ಮಾಡ್ಕೊಂಡಿದ್ದು, ಮತ್ತೆ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕೊಂಡಿದ್ದೇನೆ. ಇದೆಲ್ಲವನ್ನ ನಾನು ಇದರಲ್ಲೇ ಫ್ರೈ ಮಾಡಿದ್ದು. ಇನ್ನು ಹಾಕುವಂತಹ ಮಸಾಲೆ ಏನಿದೆ, ಕೊತ್ತಂಬರಿ, ಮೆಣಸು, ಅದೆಲ್ಲ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಂತದ್ದು. ಅಂದ್ರೆ ಕೊತ್ತಂಬರಿ, ಜೀರಿಗೆ, ಕೆಂಪು ಮೆಣಸು, ಮತ್ತೆ ಕರಿಮೆಣಸು, ಅರಶಿನ ಪುಡಿ, ಕಾಳು, ಮೆಂತ್ಯ ಕಾಳು, ಇವೆಲ್ಲವನ್ನು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿಟ್ಟಿರ್ತೇನೆ. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮತ್ತೆ ಏನಂದ್ರೆ ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೇನೆ. ಜಸ್ಟ್ 3 ಸ್ಪೂನ್ ಆಗುವಷ್ಟು ಮಾತ್ರ ತೆಂಗಿನಕಾಯಿ ತುರಿ ಹಾಕಿದ್ದು. ಇದೇ ಡಿಫ್ರೆಂಟ್ ಆಗಿ ಮಾಡೋದು. ಇಲ್ಲದ್ರೆ ನಾವು ಹೆಚ್ಚಾಗಿ ತೆಂಗಿನಕಾಯಿ ತುರಿಯನ್ನೇ ಜಾಸ್ತಿ ಗ್ರೈಂಡ್ ಮಾಡಿ ಮಾಡೋದು ಮೀನ್ ಸಾರು. ಇವತ್ತು ಈರುಳ್ಳಿ ಮತ್ತೆ ಟೊಮೆಟೊ ಫ್ರೈ ಮಾಡಿ ಹಾಕಿ ನೋಡುವ ಅಂತ ಹೇಳಿ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ನಿಜ ಹೇಳ್ಬೇಕಂದ್ರೆ. ಆ ಗ್ರೈಂಡ್ ಮಾಡಿರುವಂತಹ ಮಸಾಲೆಯನ್ನು ನಾನು ಅದು ಕೂಲ್ ಆದ್ಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡೆ. ಇವಾಗ 2 ಪ್ಯಾನ್ ಅಲ್ಲಿ ಸಪರೇಟ್ ಆಗಿ ಅದನ್ನ
ಹಾಕಿ ಕುಕ್ ಮಾಡ್ಕೊಳ್ತಾ ಇದ್ದಾನೆ, ಅಂದ್ರೆ ಬಾಯ್ಲ್ ಮಾಡ್ಕೊಳ್ತಾ ಇದ್ದಾನೆ. ಸಣ್ಣ ಪಾತ್ರೆಯಲ್ಲಿ ಹಾಕಿದ್ದು ಬೂತಾಯಿ ಮೀನಿಗೆ, ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದು ಬಂಗುಡೆಗೆ. ಸಣ್ಣ ಪಾತ್ರೆಗೆ ನಾನು ಜಾಸ್ತಿ ನೀರ್ ಹಾಕ್ಲಿಲ್ಲ, ದೊಡ್ಡ ಪಾತ್ರೆಗೆ ಸ್ವಲ್ಪ ನೀರ್ ಹಾಕಿ ಇಟ್ಟಿದ್ದೇನೆ. ಇಲ್ಲಿ ಬಂಗುಡೆ ಏನಿದೆ ಅದಕ್ಕೆ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ, ಯಾಕಂದ್ರೆ ಅವಾಗ ಮಸಾಲ ತುಂಬಾ ಚೆನ್ನಾಗಿ ಹೀರಿ ಟೇಸ್ಟಿ ಆಗ್ತದೆ. ಬೂತಾಯಿ ಹೇಗಿದ್ರು ಚಿಕ್ಕದೇ ಇರೋದಲ್ವಾ, ಅದಕ್ಕೇನು ಮಾರ್ಕ್ ಮಾಡೋದು ಅಗತ್ಯ ಇರೋದಿಲ್ಲ. ನಾನು ಇವಾಗ ಏನು ಮಸಾಲೆಯನ್ನ ಇಟ್ಟಿದ್ದೇನೆ ಅದಕ್ಕೆ ಅವಾಗ್ಲೇ ಉಪ್ಪು ಕೂಡ ಹಾಕಿದ್ದೆ, ಟೇಸ್ಟಿಗೆ ಬೇಕೆಷ್ಟು ಅಷ್ಟು ಉಪ್ಪು ಕೂಡ ಹಾಕಿದ್ದೆ. ಅದು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ನಾನು ಮೀನನ್ನ ಹಾಕಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಅದೊಂದು ಸಲ ಬಾಯ್ಲ್ ಆಗ್ಬೇಕು, ಅದಾದ್ಮೇಲೆ 5 ನಿಮಿಷ ಮಿನಿಮಮ್ ಆದ್ರೂ ನಾವು ಕುಕ್ ಮಾಡ್ಕೊಳ್ಬೇಕಾಗ್ತದೆ. ಈ ಬೂತಾಯಿಗೆ ಆರಾಮಾಗಿ 5 ನಿಮಿಷ ಸಾಲ್ತದೆ, ಬಂಗುಡೆಗೆ ಬೇಕಾದ್ರೆ ಒಂದು 7 ನಿಮಿಷ ನಾವು ಕುಕ್ ಮಾಡ್ಕೊಳ್ಬಹುದು. ಆದ್ರೆ ನಾವ್ ಅದನ್ನ ಕುಕ್ ಮಾಡ್ಕೊಳ್ಳುವಾಗ ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ರೇನೆ ಒಳ್ಳೇದು. ಬಂಗುಡೆಯನ್ನ ನಾನು 7 ನಿಮಿಷ ಕುಕ್ ಮಾಡಿದ್ದೇನೆ, ಬಟ್ ಬೂತಾಯಿ ಜಸ್ಟ್ 5 ಮಿನಿಟ್ಸ್ ಮಾತ್ರ ಕುಕ್ ಮಾಡಿದ್ದು. ಚೆನ್ನಾಗಿ ಕುಕ್ ಆಗಿತ್ತು, ಬಟ್ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ಇಡ್ಬೇಕು. ಅವಾಗ್ಲೇ ನಾನು ರೈಸ್ ಅನ್ನ ನೀರಲ್ಲಿ ಹಾಕಿದ್ದೆ ಅಲ್ವಾ, ಅದನ್ನ ಇವಾಗ ಕುಕ್ ಆಗೋದಕ್ಕೆ ಕುಕ್ಕರ್ ಅಲ್ಲಿ ಇಡ್ತಾ ಇದ್ದೇನೆ. 2 ವಿಸಿಲ್ ಬೇಕಾಗ್ತದೆ, ಕಂಟಿನ್ಯೂಸ್ ಅಲ್ಲ. ಒಂದು ವಿಸಿಲ್ ಆಗಿ ತಣ್ಣಗಾದ್ಮೇಲೆ ಮತ್ತೊಂದು ವಿಸಿಲ್ ಮಾಡ್ಕೊಳ್ತೇನೆ ನಾನು. ಸೊ ಇಲ್ಲಿ ಅನ್ನ ಕೂಡ ಆಯ್ತು, ಮಧ್ಯಾಹ್ನದ್ದು ಕೆಲ್ಸ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ನೀವ್ ಇಲ್ಲಿ ನೋಡ್ತಿರ್ಬಹುದು, ಇದು ಬೂತಾಯಿ. ನಾನು ಒಂದ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಟೆ ಅದನ್ನ ಕುಕ್ ಮಾಡಿದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ, ಅದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ, ಮತ್ತೆ ಈ ಮೀನಿನ ವಾಸನೆ ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ಬಂಗುಡೆಗೆ ಕೂಡ 2 ಪಾತ್ರೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಸ್ಟವ್ ಆಫ್ ಮಾಡಿದೆ. ಅಷ್ಟೇ, ಟೇಸ್ಟಿ ಆದಂತಹ ಒಂದು ಮೀನಿನ ಸಾರು ರೆಡಿ ಆಗ್ತದೆ. ಬೂತಾಯಿಗೆ ನಾನು ತುಂಬಾ ಕಡಿಮೆ ಮಸಾಲ ಯೂಸ್ ಮಾಡಿರೋದ್ರಿಂದ ಅದನ್ನ ಹಾಗೆ ಲೋ ಫ್ಲೇಮ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಇಟ್ಟಾಗ ಅದು ಕಂಪ್ಲೀಟ್ಲಿ ಡ್ರೈ ಆಗಿತ್ತು, ಒಂದ್ ಸ್ವಲ್ಪ ಸ್ವಲ್ಪ ಮಾತ್ರ ಅದರದ್ದು ಗ್ರೇವಿ ಇತ್ತು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಿಮ್ಗೆ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ, ನಿಜವಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟಿಯಾಗಿ ಬರ್ತದೆ ಈ ಒಂದು ರೆಸಿಪಿ. ಬೆಳಗ್ಗೆ ಪಪ್ಪಾಯ ಆರುಷ್ಗೆ ನಾನು ಟಿಫಿನಿಗೆ ಕೊಟ್ಟಿದ್ದೇನೆ, ಮತ್ತೆ ಸ್ವಲ್ಪ ಇತ್ತಲ್ವಾ ಎಕ್ಸ್ಟ್ರಾ, ಅದನ್ನ ಕಟ್ ಮಾಡಿ ನಾವಿವಾಗ 3 ಜನ ತಿನ್ಬೇಕು ಮನೆಯಲ್ಲಿ. ಇದು ನಮ್ದು ಕೂಡ ಒಂದು 10 ಗಂಟೆಯ ಸ್ನಾಕ್ಸ್ ಆಗಿರ್ತದೆ. ಪಪ್ಪಾಯ ಸ್ವಲ್ಪ ದೊಡ್ಡ ಸೈಜ್ ಅಲ್ಲೇ ಇತ್ತು, ಆದ್ರೆ ಅದನ್ನ ನಾಳೆವರೆಗೆ ಇಡೋದು ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ಇವತ್ತೇ ತಿಂದು ಖಾಲಿ ಮಾಡಿ ಬಿಟ್ವಿ. ಸುಮ್ನೆ ಅದನ್ನೆಲ್ಲ ಕಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡೋದು ತಿನ್ನೋದು ಯಾಕೆ ಅಂತ ಹೇಳಿ ಇಷ್ಟೇ. ಧೀರಜಿಗೆ ಕೊಟ್ಟೆ, ನಾನ್ ತಿಂದೆ, ಅಪ್ಪನಿಗೆ ಕೂಡ ಹೇಳಿದೆ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.